ಪ್ರತಿಯೊಂದು ತೆಂಗಿನ ಗಿಡಕ್ಕೂ ನಾನು ಇಲ್ಲಿ ಕಾಳುಮೆಣಸನ್ನ ಹಾಕಿದ್ದೀನಿ. ಸೊ ಇಲ್ಲಿ ಅಡಿಕೆಗಿಂತ ಯಶಸ್ವಿಯಾಗಿ ನಮಗೆ ತೆಂಗಿನ ಬೆಳೆನಲ್ಲಿ ಕಾಳುಮೆಣಸು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ತೆಂಗಿನ ಮರದಲ್ಲಿ ಎಲ್ಲಾ ರೈತರುಗಳು ಏನಕ್ಕೆ ಹಾಕೋದಕ್ಕೆ ಇದ್ ಮಾಡ್ತಾರೆ ಅಂದ್ರೆ, ಸೊ ಎಡಮಟ್ಟೆ ಅದ್ರ ಗರಿಗಳು ಏನಾದ್ರು ಬಿದ್ದು ಹಾಳಾಗುತ್ತೆ ಅಂತಕ್ಕಂಥ ಮುಖ್ಯ ಕಾರಣದಿಂದ ತೆಂಗಲ್ಲಿ ಕಾಳುಮೆಣಸು ಬರಲ್ಲ ಅನ್ನೋ ಒಂದು ಇದರಲ್ಲಿ ಆ ದೃಷ್ಟಿನಲ್ಲಿ ಇದ್ರು. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ, ಸೊ ಈ ಕಾಳುಮೆಣಸನ್ನ ನಾವಾಗ ಆಲ್ಮೋಸ್ಟ್ 5 ವರ್ಷ ಆಗಿದೆ. ಸುಮಾರು ಏನಿಲ್ಲ ಅಂದ್ರೂ 15ರಿಂದ 20 ಅಡಿ ನಮಗೆ ಅಂತ ಹೈಟ್ ಹೋಗಿದೆ. ಸೊ ಈ ಗಿಡದಲ್ಲಿ ನಮಗೆ ಕಾಳುಮೆಣಸನ್ನ ನಾವು ಯಶಸ್ವಿಯಾಗಿ ನಾವು ನೋಡ್ತಾ ಇದೀವಿ. ಇಲ್ಲಿ ತೆಂಗಲ್ಲಿ ಹಾಕ್ದಾಗ ನಾರ್ಮಲಿ ಅರ್ಲಿ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಗರಿಗಳು ಬೀಳ್ತಕ್ಕಂಥ ಸಮಸ್ಯೆ ಬರುತ್ತೆ. ಸೊ ಇಲ್ಲಿ ಗಿಡ ಮುರಿದ್ರಷ್ಟು ಕೂಡ ಮತ್ತೆ ಚಿಗುರು ಬರ್ತಾನೆ ಇರುತ್ತೆ ಗಿಡದಲ್ಲಿ. ಸೊ ಇದು ಈ ರೀತಿಯಾಗಿ ನಾವು ಸತತವಾಗಿ ಮೆಣಸನ್ನ ನಾವು ತೆಂಗಿನಲ್ಲಿ ಕಟ್ತಾ ಬಂತು ಅಂತಂದ್ರೆ, ಸೊ ಒನ್ಸ್ ಇದು ನಾರ್ಮಲ್ಲಿ ಒಂದು ಏಜ್ ಅಲ್ಲಿ ಹೋಯ್ತು ಅಂತಂದಾಗ ತೆಂಗಲ್ಲಿ ಬರ್ತಕ್ಕಂಥ ಆರೋಗ್ಯಕರ ಮತ್ತೆ ಸದೃಢವಾದ ಬಳ್ಳಿ ಅಡಕೆಗಿಂತ ಯಶಸ್ವಿಯಾಗಿ ಪಡಿಬಹುದು ಅಂತಕ್ಕಂಥ ಒಂದು ಇಲ್ಲಿ ನೈಜ ದೃಶ್ಯನ ನಾವು ನೋಡ್ತಾ ಇದೀವಿ. ತೆಂಗಲ್ಲಿ ನಾವು ಕಾಳುಮೆಣಸನ್ನ ನಾವು ಬೆಳಿತಾ ಇದೀವಿ ಅಂತಂದ್ರೆ ಮುಖ್ಯವಾಗಿ 2 ನಿರ್ವಹಣಾ ಪದ್ಧತಿನ ನಾವು ಗಮನದಲ್ಲಿ ಇಟ್ಕೊಬೇಕು. ಒಂದು ಕಲ್ಟಿವೇಶನ್, ಎರಡನೇದು ನೀರಾವರಿ ಅಂತ ಕರಿತೀವಿ. ಸೊ ಇಲ್ಲಿ ಕಲ್ಟಿವೇಶನ್ ಮೆಣಸು ಹಾಕಿದಿರಿ ಅಂದಿದ ತಕ್ಷಣ 0 ಕಲ್ಟಿವೇಶನ್ ಮಾಡಿ ಅಂತಂತ ಯಾರು ಕೂಡ ಹೇಳೋದಿಲ್ಲ. ಸೊ ಇಲ್ಲಿ ನಾವು ಕಲ್ಟಿವೇಶನ್ ಮಾಡ್ತಾ ಇದೀವಿ ಅಂತಂದಾಗ ಆ ಕಾಂಡ ಭಾಗನ ಒಂದು ಅಂತರನ ಸುಮಾರು 4ರಿಂದ 5 ಅಡಿ ಅಂತರ ಕೊಟ್ಟು ನಾವು ಕಲ್ಟಿವೇಶನ್ ಮಾಡಿದ್ವು ಅಂತಂದಾಗ ಸೊ ಮೆಣಸಿಗೆ ಆಗ್ಲಿ ತೆಂಗಿಗೆ ಆಗ್ಲಿ ಯಾವುದೇ ರೀತಿಯಾದ ಫಿಸಿಕಲ್ ಡ್ಯಾಮೇಜ್ ಆಗೋದಿಲ್ಲ. ತೆಂಗಲ್ಲಿ ನಾವು ಕಾಳುಮೆಣಸನ್ನ ಹಾಕಿದೀವಿ ಅಂತಂದಾಗ ನಾವು ಮುಖ್ಯವಾಗಿ ಮಣ್ಣಿನ ಏರ್ ಕೊಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ನಾವಿಲ್ಲಿ ನೋಡ್ತಾ ಇದೀವಿ ಕಾಳುಮೆಣಸು ಬಳ್ಳಿ ಇಲ್ಲಿ ಇದೆ ಅಂತಂದ್ರೆ, ಸೊ ನಾವಿಲ್ಲಿ ಮಣ್ಣನ್ನ ದಿಬ್ಬವಾಗಿ ನಾವು ದಿಬ್ಬ ಮಾಡಿದೀವಿ. ಸೊ ಈ ರೀತಿಯಾದ ನಾವು ಫಿಸಿಕಲ್ ಸ್ಟ್ರಕ್ಚರ್ನ ನಾವು ಈ ಒಂದು ಪ್ರದೇಶದಲ್ಲಿ ಕ್ರಿಯೇಟ್ ಮಾಡಿದ್ವು ಅಂತಂದಾಗ ಸೊ ಯಾವುದೇ ರೀತಿಯಾಗಿ ನಾವು ಕೊಟ್ಟಂತ ನೀರಿನಲ್ಲಿ ಜಾಸ್ತಿ ಆಗಲಿ ಅಥವಾ ಬಂದಂತ ಮಳೆ ನೀರು ಜಾಸ್ತಿ ಆದ್ರೂ ಕೂಡ ಈ ಒಂದು ರೂಟ್ ಸಿಸ್ಟಮ್ ಅಂತ ಕರಿತೀವಿ, ಈ ಬೇರಿನ ಭಾಗದಲ್ಲಿ ನೀರು ನಿಲ್ತಕ್ಕಂಥ ಚಾನ್ಸಸ್ನ ನಾವು 0 ಮಾಡಿದೀವಿ. ಸೊ ಸರಿಯಾದ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥ ತೇವಾಂಶ ಬಸಿದು ಹೋಗ್ತಕ್ಕಂಥ ಒಂದು ರಚನೆ ನಾವು ಕ್ರಿಯೇಟ್ ಮಾಡಿದ್ವು ಅಂತಂದ್ರೆ ಸೊ ಈ ಒಂದು ಕಾಳುಮೆಣಸಲ್ಲಿ ಬರ್ತಕ್ಕಂಥ ಸೊರಗು ರೋಗನ ನಾವು ಯಶಸ್ವಿಯಾಗಿ ಕಾಪಾಡ್ಬೋದು. ಮತ್ತೆ ಈವನ್ನು ತೆಂಗಿನ ಬೆಳೆನಲ್ಲೂ ಕೂಡ ನಾವು ಕಾಳುಮೆಣಸನ್ನ ಅತ್ಯಂತ ಆರೋಗ್ಯಕರವಾಗಿ ಮತ್ತೆ ಯಶಸ್ವಿಯಾಗಿ ಬೆಳಿಬೋದು ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ನಾವು ಇಲ್ಲಿ ನೋಡ್ತಾ ಇದೀವಿ, ಪ್ರತಿ ತೆಂಗಿನ ಮರಕ್ಕೂ ನಾನು ಕಾಳುಮೆಣಸನ್ನ ಹಾಕಿದೀನಿ ಅಲಾಂಗ್ ವಿತ್ ಅಡಿಕೆ. ಸೊ ಈ ಮರಕ್ಕೆ ಬಂತು ಅಂದ್ರೆ ಇದು ಕೂಡ ತುಂಬಾ ಆರೋಗ್ಯಕರವಾಗಿ ಬಂದಿದೆ ನಮಗೆ ಕಾಳುಮೆಣಸು. ತೆಂಗಿನ ಮರದಲ್ಲಿ ಕಾಳುಮೆಣಸನ್ನ ನಾವು ಹಾಕೋದಕ್ಕೆ ಸರಿಯಾದ ಸೂಕ್ತ ಸಮಯ ಅಂದ್ರೆ ಒಂದು 15ರಿಂದ 20 ವರ್ಷ ಇರ್ತಕ್ಕಂಥ ತೆಂಗಿನ ಮರಗಳು ತುಂಬಾ ಸೂಕ್ತ ಅಂತಂತ ಕರಿತೀವಿ. ಕಾರಣ ಏನು ಅಂತಂತ ಕರಿತೀವಿ, ತೆಂಗು ಬೆಳಿತಾ ಬೆಳಿತಾ ಹೋದಂಗೆ ಸೊ ಯಾವುದೋ ಒಂದು ಮುಖವಾಗಿ ಸೊ ಬೆಂಡ್ ಆಗ್ತಕ್ಕಂಥದ್ದನ್ನ ನಾವು ನಾರ್ಮಲಿ ನೋಡಿರ್ತೀವಿ. ಸೊ 100ಕ್ಕೆ ತೆಂಗಿನ ಮರಗಳು ಯಾವುದೋ ಒಂದು ಮರ 90 ಡಿಗ್ರಿನಲ್ಲಿ ಸ್ಟ್ರೈಟ್ ಇರುತ್ತೆ ಹೊರತು ಸೊ ನಾರ್ಮಲಿ ಆಲ್ಮೋಸ್ಟ್ 90% ತೆಂಗುನ ನಾವು ಹಾಕ್ದಾಗ ಅಟ್ಲೀಸ್ಟ್ 40 ಅಥವಾ 35 ಡಿಗ್ರಿಗೆ ನಾವು ವಾಲಿರ್ತಕ್ಕಂಥ ಮರಗಳನ್ನ ನಾವು ಸಹಜವಾಗಿ ನೈಸರ್ಗಿಕವಾಗಿ ನೋಡಿರ್ತೀವಿ. ಸೊ ಇಲ್ಲಿ ನಾವು ತೆಂಗನ್ನ ನೋಡಿದ್ವು ಅಂತಂದಾಗ ಈ ಮರ ನೋಡಿದ್ವು ಅಂತಂದ್ರೆ ಕನಿಷ್ಠ ಪಕ್ಷ 20 ಡಿಗ್ರಿ ನಮಗೆ ಓರೆ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂತಂದ್ರೆ ಸೊ ಅಷ್ಟು ವಾಲಿರೋದ್ರಿಂದ ಎಡೆಮಟ್ಟೆ ಬಿತ್ತು ಅಂತಂದಾಗ ನಾರ್ಮಲಿ ಆ ಕಾಂಡಕ್ಕೆ ಬೀಳ್ತಕ್ಕಂಥ ಪರ್ಸೆಂಟೇಜ್ ಆಫ್ ಇನ್ಸಿಡೆನ್ಸು ತುಂಬಾ ಕಡಿಮೆ ಇರುತ್ತೆ. ಆ ಬಿದ್ದಂಥ ಗರಿಗಳು ಏನಿಲ್ಲ ಅಂದ್ರು 5ರಿಂದ 6 ಅಡಿ ದೂರದಲ್ಲಿ ಬೀಳ್ತಕ್ಕಂತಹ ಚಾನ್ಸಸ್ಸೇ ಜಾಸ್ತಿ ಇರೋದನ್ನ ನಾನು ಕೂಡ ನಮ್ಮ ತೋಟದಲ್ಲಿ ನಾನು ನೋಡಿದ್ದೀನಿ. ಎರಡನೇದೇನು ಅಂದ್ರೆ ತೆಂಗಿನ ಮರ ಅಂತ ಬಂತು ಅಂದ್ರೆ ದೀರ್ಘಾವಧಿಯ ಬೆಳೆ ಅಂತ ಕರಿತೀವಿ. ಈ ಅಡಿಕೆಗೆ ಕಂಪೇರ್ ಮಾಡಿದ್ರೆ ತೆಂಗು ಅದಕ್ಕಿಂತ ಜೀವಾವಧಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಒಂದು ತೆಂಗು ಅಂತ ನಾವು ಬೆಳೆದಿದ್ದೀವಿ ಅಂತಂದಾಗ ಅದ್ರದ್ದು ಲೈಫ್ ಟೈಮು 100-150 ವರ್ಷ 200 ವರ್ಷ ಇರ್ತಕ್ಕಂಥ ಲೈಫ್ ಟೈಮ್ ಇರ್ತಕ್ಕಂಥ ತೆಂಗುನ ನಾವು ನೋಡಿದೀವಿ. ಇಲ್ಲಿ ಸರಾಸರಿ ಅಂತಂದ್ರೂ ಕೂಡ ನಾವು 60ರಿಂದ 70 ವರ್ಷ ತೆಂಗು ನಾವು ಬೆಳೆದು ಅಂತಂದ್ರೆ ಸೊ ಕಾಳುಮೆಣಸನ್ನ ನಾವು ತೆಂಗಲ್ಲಿ ಹಬ್ಸಿದ್ವಿ ಅಂದ್ರೂ ಕೂಡ ದೀರ್ಘಾವಧಿಯವರೆಗೆ ನಾವು ಮೆಣಸನ್ನ ಕೊಯ್ಬೋದು ಅಂತಕ್ಕಂತಹ ನಿದರ್ಶನನೂ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಎರಡನೇದು ಇನ್ನೊಂದೇನು ಅಂದ್ರೆ ಸೊ ಇಲ್ಲಿ ಬೀಳ್ತಾ ಇರ್ತೇವೆ, ಎಡಮಟ್ಟೆ ಇರ್ಬೋದು, ಸೋಗೆ ಗರಿ ಬೀಳ್ತಾ ಇರ್ತವೆ. ಸೊ ಅಂತ ಸಂದರ್ಭದಲ್ಲಿ ನಾವು ರಿಪೀಟೆಡ್ ಆಗಿ ಅದನ್ನ ಎಸ್ಟಾಬ್ಲಿಷ್ ಮಾಡಿದ್ವು ಅಂತಂದಾಗ ಒಂದು ನಾರ್ಮಲ್ ಹೈಟ್ ಆಗಿ ನಾವು ಡೆವಲಪ್ ಆಯ್ತು ಅಂದಾಗ ಸೊ ಅದಾದ್ಮೇಲೆ ಅದು ನೈಸರ್ಗಿಕವಾಗಿ ಅದ್ರದ್ದು ಬೆಳವಣಿಗೆನ ಅದು ಕಾಪಾಡ್ಕೊಂತ ಹೋಗ್ತಾ ಇರುತ್ತೆ. ಆ ಒಂದು ಕ್ಯಾರೆಕ್ಟರು ಮೆಣಸಲ್ಲಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ನನಗೆ ಇಲ್ಲಿ ಏನಿಲ್ಲ ಅಂತಂದ್ರೆ 20 ಅಡಿಯಿಂದ 25 ಅಡಿ ಹೈಟ್ ಹೋಗಿದೆ ಕಾಳುಮೆಣಸು. ಸೊ ಈ ಒಂದು ಕಾಳುಮೆಣಸಲ್ಲಿ ನನಗೆ ಏನು ಸರಾಸರಿ ಇಳುವರಿ ಅಂತಂದ್ರೆ 6ರಿಂದ 7 kg ನನಗೆ ಒಣಮೆಣಸು ಬರ್ತಕ್ಕಂಥದ್ದು ಚಾನ್ಸಸ್ ನಾನು ಈ ವರ್ಷ ನೋಡಿದ್ದೀನಿ. ಸೊ ಪ್ರತಿ ಗಿಡಕ್ಕೂ ನಾವು ಏನಿಲ್ಲ ಅಂದ್ರು 5ರಿಂದ 6 kg ಕಾಳುಮೆಣಸು ತಗೊಂಡು 1 ಎಕರೆ 40 ಗಿಡ ತೆಂಗಿನ ಗಿಡ ಇದೆ ಅಂತಂದ್ರೆ ಸರಿ ಸುಮಾರಾಗಿ 2 ಕ್ವಿಂಟಲ್ ಒಣಮೆಣಸನ್ನ ನಾವು
ತೆಂಗಲ್ಲಿ 1 ಎಕರೆಗೆ ತೆಗಿಬೋದು ಅಂತಕ್ಕಂಥದ್ದನ್ನ ನಾನು ಎಲ್ಲಾ ರೈತರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇದು ಮುಖ್ಯವಾಗಿ ಅಡಿಕೆ ಗಿಡಕ್ಕೆ ಕಂಪೇರ್ ಮಾಡಿದ್ರೆ ತೆಂಗಿನ ಮರದ ಒಂದು ವಿಸ್ತೀರ್ಣ ತುಂಬಾ ಚೆನ್ನಾಗಿರೋದ್ರಿಂದ ಮತ್ತೆ ಅದ್ರ ಒಂದು ಹೊರಮೈಕಟ್ಟು ರಫ್ ಆಗಿರೋದ್ರಿಂದ ಕಾಳುಮೆಣಸು ಆರೋಗ್ಯಕರವಾಗಿ ಮತ್ತೆ ಬೆಳವಣಿಗೆಗೆ ತುಂಬಾ ಉಪಯೋಗ ಆಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಅಬ್ಸರ್ವೇಷನ್ಸ್ ನೋಡ್ಬೋದು. ಅಡಿಕೆ ಮರ ಅಂತ ಬಂತು ಅಂದ್ರೆ ಅದರಲ್ಲಿ ಕಸಿತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರೆ ತೆಂಗಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ಬಳ್ಳಿ ಕುಸಿತಕ್ಕಂಥದ್ದನ್ನ ನಾವು ಚಾನ್ಸಸ್ 99% ಕಡಿಮೆ ಇರುತ್ತೆ. ಸೊ ದಯವಿಟ್ಟು ಎಲ್ಲಾ ರೈತರುಗಳು ಕೂಡ ಸೊ ತಮ್ಮ ತೆಂಗು ಬೆಳೆನಲ್ಲೂ ಕೂಡ ಯಶಸ್ವಿಯಾಗಿ ಕಾಳುಮೆಣಸನ್ನ ಬೆಳಿಬೋದು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೆಣಸನ್ನ ನಾಟಿ ಮಾಡ್ತಾ ಇದೀವಿ ಅಂತಂದ್ರೆ ಗುಂಡಿನ ತೆಗೆದ್ಬಿಟ್ಟು ಮೆಣಸನ್ನ ಹಾಕ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಬಟ್ ನಾನಿಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ ತೆಂಗಲ್ಲಿ ನಾನು ಮೆಣಸನ್ನ ನಾಟಿ ಮಾಡಿದ್ದೀನಿ ಅಂತಂದ್ರೆ ಮೆಣಸನ್ನ 40 ಡಿಗ್ರಿ ಅಂತರ ಆ್ಯಂಗಲ್ ಅಲ್ಲಿ ಸೊ ಕೋನದಲ್ಲಿ ತೆಂಗಿನ ಮರನ 1.5 ಅಡಿ ಅಂತರ ಬಿಟ್ಟು ಸೊ ಮೆಣಸಿನ ಗಿಡನ ಇಟ್ಟು ಅದ್ರ ಮೇಲೆ ನಾನು ಮಣ್ಣಿನ ಏರಿನ ಮಾಡಿದ್ದೀನಿ. ಆ ರೀತಿಯಾದ ಒಂದು ನಾಟಿ ಮಾಡೋ ಪದ್ಧತಿನ ಅಳವಡಿಸ್ಕೊಂಡು ಅಂತಂದ್ರೆ ಸೊ ಮೆಣಸನ್ನು ನಾವು ಈ ಆರೋಗ್ಯಕರವಾಗಿ ಮತ್ತೆ ಯಶಸ್ವಿಯಾಗಿ ಬೆಳಿಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾವು ಮೆಣಸನ್ನ ಹಾಕಿದಾಗ ಯಾವ ಪ್ರಮಾಣದಲ್ಲಿ ನೀರು ಕೊಡಬೇಕು ಅನ್ನೋದನ್ನ ಭಾರಿ ಮುಖ್ಯ ಆಗಿರುತ್ತೆ. ಇಲ್ಲಿ ನೀರನ್ನ ನಾವು ಮುಂಚಿತವಾಗಿ ಯಾವುದೇ ರೀತಿಯಾಗಿ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಕಾರಣ ಏನು ಅಂತಂದ್ರೆ ವಾತಾವರಣ ಅಂತ ಕರಿತೀವಿ. ಸೊ ಮಳೆ ಬರ್ತಕ್ಕಂಥ ಒಂದು ಪ್ರದೇಶ ಇತ್ತು ಅಂತಂದಾಗ ಆ ನೀರಿನ ನಿರ್ವಹಣೆಯಲ್ಲಿ ಮಾಡ್ತಕ್ಕಂಥ ಮೆಥಡೇ ಇರುತ್ತೆ. ಸೊ ಎಲ್ಲಾ ರೈತರು ಒಂದು ಸಿಂಪಲ್ ಆಗಿ ಮೆಥಡನ್ನ ಅಳವಡಿಸ್ಕೊಬೇಕಿಲ್ಲಿ. ಸೊ ಯಾವ ಆಧಾರದ ಮೇಲೆ ನಾವು ನೀರನ್ನ ಕೊಡಬೇಕು, ಇಲ್ಲಿ ನಾವು 3 ವಸ್ತುನ ಇಟ್ಕೊಂಡಿರ್ತೀವಿ. ಒಂದು ಮೊಸರು ಕರ್ಡ್ ಅಂತ ಕರಿತೀವಿ, ಎರಡನೇದು ಹಳಿ ಉಪ್ಪು ಅಂತ ಕರಿತೀವಿ, ಮೂರನೇದು ಟೀ ಪೌಡ್ರ್ ಅಂತ ಕರಿತೀವಿ. ಸೊ ನಮ್ಮ ಜಮೀನು ಯಾವಾಗಲೂ ಕೂಡ ಹಳಿ ಉಪ್ಪು ತರ ಇರಬಾರ್ದು, ಮಣ್ಣನ್ನ ಮುಟ್ಟಿದಾಗ ಆ ಪ್ರದೇಶ ಒರಟು ತರ ಇರಬಾರ್ದು. ಎರಡನೇದು ಮಣ್ಣನ್ನ ಮುಟ್ಟಿದಾಗ ಅತಿಯಾಗಿ ನೀರು ಕೊಟ್ಟು ಮೊಸರು ತರ ಕೆಸರಾಗಿಯೂ ಇರಬಾರ್ದು, ಮಣ್ಣನ್ನ ಮುಟ್ಟಿದಾಗ ಟೀ ಪೌಡ್ರ್ ತರ ಮೃದುವಾಗಿರ್ಬೇಕು. ಸೊ ಈ ರೀತಿಯಾದ ಒಂದು ಫಿಸಿಕಲ್ ಸ್ಟ್ರಕ್ಚರ್ನ ನೋಡ್ಕೊಂಡು ನಾವು ಮಣ್ಣಿನಲ್ಲಿ ನೀರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತ. ನಾವಿಲ್ಲಿ ನೋಡ್ತಾ ಇದೀವಿ ಮಣ್ಣನ್ನ ಮುಟ್ಟಿದ್ದು ಅಂತಂದ್ರೆ ಈ ರೀತಿಯಾಗಿ ಉಡಿ ಆಗಿರ್ಬೇಕು. ಸೊ ಕೆಲವೊಂದ್ಸತಿ ನಾವು ಫೀಲ್ಡಿಗೆ ಹೋದ್ವು ಅಂತಂದಾಗ ನೋಡಿದಾಗ ಮಣ್ಣನ್ನು ಮುಟ್ಟಿದಾಗ ಆ ಪ್ರದೇಶ ಅತ್ಯಂತ ಹೆಚ್ಚು ಮಾಯಿಶ್ಚರೈಸ್ ಆಗಿ ಕೆಸರಾಗಿರುತ್ತೆ. ಅಂತ ಒಂದು ಪ್ರದೇಶ ಇತ್ತು ಅಂದ್ರೆ ಆ ಬೆಳೆಗಳಿಗೆ ಆಡ್ತಕ್ಕಂಥ ಗಾಳಿ ಮತ್ತು ನೀರಿನ ಸರಬರಾಜು ತುಂಬಾ ಕಷ್ಟ ಆಗಿರುತ್ತೆ. ಅಂತ ಪ್ರದೇಶದಲ್ಲಿ ನಾವು ಕಾಳುಮೆಣಸಿನಲ್ಲಿ ಶೀಘ್ರ ಸೊರಗು ರೋಗ ಅಥವಾ ಕ್ವಿಕ್ ವಿಲ್ಟ್ ಅಂತಕ್ಕಂಥ ಸಮಸ್ಯೆನ ನಾವು ನೋಡ್ತಾ ಇರ್ತೀವಿ. ದಯವಿಟ್ಟು ನಿಮ್ಮ ಪ್ರದೇಶಗಳಿಗೆ ನೀವು ನೀರಿನ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂದಾಗ ದಯವಿಟ್ಟು ಮಣ್ಣನ್ನ ಮುಟ್ಟಿ ನೀವು ತೇವಾಂಶ ನಿಗದಿ ಮಾಡ್ತಕ್ಕಂಥದ್ದು ಭಾರಿ ಸಮಂಜಸವಾದ ಒಂದು ಮೆಥಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ರೈತರು ಬರ್ತಾ ಇರ್ತಾರೆ, ಸರ್ ಎಷ್ಟು ಲೀಟರ್ ನೀರು ಕೊಡಬೇಕು ಅಂತಾರೆ. ಸೊ ಇದು ಹೇಳೋದು ತುಂಬಾ ಕಷ್ಟ. ನಾವೇ ಮನುಷ್ಯರೇ ಆದ್ರೂ ಕೂಡ ಸೊ ಬೇಸಿಗೆನಲ್ಲಿ ಕುಡಿತಕ್ಕಂಥ ನೀರಿನ ಪ್ರಮಾಣನೇ ಬೇರೆ ಇರುತ್ತೆ, ಮಳೆಗಾಲದಲ್ಲಿ ನಾವು ಕುಡಿತಕ್ಕಂಥ ನೀರಿನ ಪ್ರಮಾಣನೇ ಬೇರೆ ಇರುತ್ತೆ. ಅದೇ ರೀತಿನಲ್ಲಿ ಕೂಡ ಸಸ್ಯಗಳಲ್ಲಿಯೂ ಕೂಡ ಸೊ ಮಣ್ಣಿನ ಭೌತಿಕ ಗುಣಲಕ್ಷಣಕ್ಕೆ ಆಧಾರವಾಗಿ ಮತ್ತೆ ಆ ಒಂದು ಪ್ರದೇಶದ ಟೆಂಪರೇಚರಿಗೆ ಅನುಗುಣವಾಗಿ ನಾವು ನೀರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ದಯವಿಟ್ಟು ಯಾವುದೇ ರೈತರೇ ಆಗಲಿ ಸೊ ಈ ರೀತಿಯಾದ ಕ್ವಶನ್ನ ಕೇಳ್ತಕ್ಕಂಥದ್ದು ತುಂಬಾ ತಪ್ಪು. ಮೊದಲು ನೀವು ಈ ನೀರಿನ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಫಿಸಿಕಲ್ ಟಚ್ ಅಂತ ಕರಿತೀವಿ, ಮಣ್ಣನ್ನ ನೀವು ನಿಮ್ಮ ಜಮೀನಿನಲ್ಲಿ ಮುಟ್ಟಿ ಸೊ ನೀರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ನೀವು ಕೊಡ್ತಕ್ಕಂಥ ಜಮೀನಿನಲ್ಲಿ ಮಣ್ಣು ತೇವಾಂಶ ಯಾವ ರೀತಿ ಇರಬೇಕು ಅಂತಂದ್ರೆ ಆ ಮಣ್ಣಿನ ಫಿಸಿಕಲ್ ಸ್ಟ್ರಕ್ಚರ್ ಮೇಲೆ ಯಾವುದೇ ರೀತಿಯಾದ ಒತ್ತಡನ ಏರದೇ ಇರೋ ರೀತಿಯಲ್ಲಿ ನೀರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಸೊ ಯಾವುದೇ ಒಂದು ವಿಚಾರ ತಗೊಂಡೋಗ್ಲೂ ಕೂಡ ವಿಚಾರ ಮಾತಾಡುವಾಗ ಅದ್ರ ಸಮಸ್ಯೆಗಳನ್ನ ಜಾಸ್ತಿ ನಾವು ಹೈಲೈಟ್ ಮಾಡ್ತಾ ಇರ್ತೀವಿ. ಅದೇ ರೀತಿ ನಾವು ತೆಂಗು ಅಂತ ಬಂತು ಅಂತಂದಾಗ ಸೊ ಕಾಳುಮೆಣಸನ್ನ ಆಗಲ್ಲ ಅಂತಕ್ಕಂತಹ ರೈತರ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಸೊ ನಾವು ಇಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಕ್ರಮ ಮತ್ತೆ ಸೊ ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ನ ಕಾಳುಮೆಣಸನ್ನ ಬೆಳೆಯೋದಕ್ಕೆ ಹಾಕಿದೋ ಅಂತಂದಾಗ 100% ಸಕ್ಸಸ್ನ ಕಾಪಾಡ್ಬೋದು. ಸೊ ನಾನು ಅವಾಗಲೇ ಹೇಳಿದೆ, 1 ಎಕರೆನಲ್ಲಿ ನಂದು ಆಲ್ಮೋಸ್ಟ್ 40 ತೆಂಗಿನ ಮರ ಇದ್ದಾವೆ. 40 ತೆಂಗಿನ ಮರದಲ್ಲಿ ನನಗೆ ಏನಿಲ್ಲ ಅಂದ್ರೆ 6,000 ರಿಂದ 6,500 ರೂಪಾಯಿ 6,500 ಕೊಬ್ಬರಿ ಆಗುತ್ತೆ. ಸೊ ಅದರಿಂದ ಬರ್ತಕ್ಕಂಥ ಆದಾಯ ನನಗೆ 1 ರಿಂದ 1.5 ಲಕ್ಷ ನನಗೆ ತೆಂಗಿನಿಂದ ಬರ್ತಕ್ಕಂಥ ವಾರ್ಷಿಕ ಆದಾಯ ಇದೆ. ಸೊ ಈ ತೆಂಗಲ್ಲೇ ನಾನು ಕಾಳುಮೆಣಸನ್ನು ನಾನು ಹಾಕಿರೋದ್ರಿಂದ ಇಲ್ಲಿ ಪ್ರತಿ ಕಾಳುಮೆಣಸು ಕೂಡ ನನಗೆ ತೆಂಗಿನ ಮರದಲ್ಲಿ ಏನಿಲ್ಲ ಅಂದ್ರೂ 20 ರಿಂದ 25 ಅಡಿ ಹೈಟ್ ಬೆಳೆದಿದೆ. ಈ ಒಂದು ಗಿಡದಲ್ಲಿ ನನಗೆ ಏನಿಲ್ಲ ಅಂದ್ರೂ ವರ್ಷದ ಎಂಡಲ್ಲಿ 5 ರಿಂದ 6 kg ಒಣಮೆಣಸು ಬರ್ತಕ್ಕಂಥದ್ದು ನನಗೆ
ನಿದರ್ಶನ ಇದೆ, ಮತ್ತೆ ಆಲ್ರೆಡಿ ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಸೊ ಪ್ರತಿ ಗಿಡಕ್ಕೆ ನೀವು ಸರಾಸರಿ 5 kg ಒಣಮೆಣಸು ತಗೊಂಡ್ರಿ ಅಂತಂದ್ರೆ, ಸೊ ಪ್ರತಿ ಗಿಡಕ್ಕೆ ನಿಮಗೆ ಆವರೇಜ್ ಇದು ಅಂತಂದ್ರೆ 5 kg ಪ್ರತಿ ಗಿಡ ಅಂತಂದ್ರು ಕೂಡ 2 ಕ್ವಿಂಟಲ್ ಒಣಮೆಣಸನ್ನ ನೀವು 1 ಎಕರೆನಲ್ಲಿ ಪಡೆದ್ರಿ ಅಂತಂದ್ರೆ, ಸೊ ತೆಂಗಲ್ಲಿ ನೀವು ಕೊಬ್ಬರಿನಲ್ಲಿ ಎಷ್ಟು ಆದಾಯ ತಗೊಂತೀರೋ ಅಷ್ಟೇ ಆದಾಯನ ನೀವು ಕಾಳುಮೆಣಸನ್ನ ತೆಂಗಲ್ಲಿ ಹಾಕೋದ್ರಿಂದನೂ ಕೂಡ 1.5 ಲಕ್ಷ ಆದಾಯ ಪಡಿಬೋದು ಅಂತಕ್ಕಂಥ ಒಂದು ನೈಜ ನಿದರ್ಶನವನ್ನು ನಾವು ಈ ತೆಂಗಲ್ಲೂ ಕೂಡ ಕಾಳುಮೆಣಸನ್ನ ಅಳವಡಿಸ್ಕೊಳ್ಳೋದ್ರಿಂದ ಪಡಿಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ನಾವು ನೋಡ್ತಾ ಇರ್ತೀವಿ, ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಎಲ್ಲಾ ವಿಧದಲ್ಲೂ ನಮಗೆ ವಾತಾವರಣದಲ್ಲೂ ಸಮಸ್ಯೆ ಇದೆ, ಸೊ ನೀರಿನಲ್ಲೂ ಸಮಸ್ಯೆ ಇದೆ, ಲೇಬರ್ ಸಮಸ್ಯೆ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದ ಮಿಶ್ರ ಬೆಳೆಗಳನ್ನ ನಾವು ಅಳವಡಿಸ್ಕೊಂಡು ಅಂತಂದ್ರೆ ರೈತರುಗಳು ತಮ್ಮ ಜಮೀನಲ್ಲಿ ಬರ್ತಕ್ಕಂತಹ ಕಾರ್ಮಿಕರ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆಯನ್ನ ಯಶಸ್ವಿಯಾಗಿ ಹೋಗಲಾಡಿಸ್ಬೋದು ಮತ್ತು ಆರ್ಥಿಕವಾಗಿ ಲಾಭ ಪಡಿಬೋದು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ.